ನನ್ನ ಹತ್ರ ಅಧಿಕಾರದ ಬಲ ಇದೆ, ಹಣ ಬಲ ಇದೆ, ಜನಬಲ ಇದೆ. ನಾನು ಏನು ಮಾಡಿದರೂ ಕೂಡ ದಕ್ಕಿಸಿಕೊಳ್ತೀನಿ, ಯಾರನ್ನ ಕೊಂದರೂ ಕೂಡ ಈಸಿಯಾಗಿ ಆಚೆ ಬರ್ತೀನಿ. ಈ ಅಹಂಕಾರಕ್ಕೆ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟು ತಕ್ಕ ಉತ್ತರವನ್ನು ಕೊಟ್ಟಿದೆ. ವಿನಯ್ ಕುಲಕರ್ಣಿಯನ್ನ ಅಪರಾಧಿ ಅನ್ನೋದನ್ನ ತೀರ್ಪು ಸ್ಪಷ್ಟವಾಗಿ ಹೇಳಿದೆ. ಅಧಿಕಾರದ ಅಹಂಕಾರದಲ್ಲಿ ಹತ್ಯೆ ಮಾಡಿ ಆ ನಂತರ ಕೇಸನ್ನ ಹಳ್ಳ ಹಿಡಿಸೋದಕ್ಕೆ ಏನೆಲ್ಲ ಪ್ರಯತ್ನವನ್ನ ಮಾಡಿದರೂ ಕೂಡ ವಿನಯ್ ಕುಲಕರ್ಣಿ ಕಾನೂನಿನ ಅಂಕುಶದಿಂದ ಆಚೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ವಿನಯ್ ಕುಲಕರ್ಣಿಯನ್ನ ಕೊಲೆಗಾರ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ವಿನಯ್ ಕುಲಕರ್ಣಿ ಮಾಡಿರುವಂತಹ ಅಪರಾಧ ಸಾಬೀತಾಗಿದೆ. ವಿನಯ್ ಕುಲಕರ್ಣಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಇವತ್ತು ಶಿಕ್ಷೆಯ ಪ್ರಮಾಣವೂ ಕೂಡ ಪ್ರಕಟವಾಗುತ್ತೆ. ಮಾಡಿದಂತ ಅಪರಾಧಕ್ಕೆ ಏನ್ ಶಿಕ್ಷೆ ಅನ್ನೋದನ್ನ ಇವತ್ತು ಕೋರ್ಟ್ ಹೇಳುತ್ತೆ. ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತ. ವಿನಯ್ ಕುಲಕರ್ಣಿ ವಿರುದ್ಧ ಐಪಿಸಿ ಸೆಕ್ಷನ್ 302 ಅಂದ್ರೆ ಕೊಲೆ, ಐಪಿಸಿ ಸೆಕ್ಷನ್ 120B ಅಪರಾಧಿಕ ಒಳಸಂಚು ಕ್ರಿಮಿನಲ್ ಕಾನ್ಸ್ಪಿರಸಿ, ಸಾಕ್ಷ್ಯನಾಶ, ಮಾರಣಾಂತಿಕ ಹಲ್ಲೆ, ಈ ಎಲ್ಲ ಸೆಕ್ಷನ್ಗಳು ಕೂಡ ಪ್ರೂವ್ ಆಗಿದ್ದಾವೆ. ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ವಿನಯ್ ಕುಲಕರ್ಣಿ ಪಾತ್ರದ ಬಗ್ಗೆ ವಿವರವಾಗಿ ಉಲ್ಲೇಖಿಸಲಾಗಿತ್ತು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಯ ಪಾತ್ರ ಏನು? ಆರೋಪಿ ನಂಬರ್ 15 ವಿನಯ್ ಕುಲಕರ್ಣಿ ಕೊಲೆಗೆ ಸಂಚು ರೂಪಿಸಿದ್ದು, ಕೊಲೆಗೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿದ್ದು ಮತ್ತು ಸಾಕ್ಷ್ಯನಾಶ ಮಾಡಿದ್ದು, ಕೊಲೆಯಾದ ನಂತರ ತನ್ನ ಅಧಿಕಾರ ಪ್ರಭಾವವನ್ನು ಬಳಸಿ ಕೇಸನ್ನ ಹಳ್ಳ ಹಿಡಿಸುವಂತ ಪ್ರಯತ್ನವನ್ನ ಮಾಡಿತು. ಒಂದು ವೇಳೆ ಈ ಕೇಸಲ್ಲಿ ಸಿಬಿಐ ಬಾರದೇ ಇದ್ದರೆ ಇವತ್ತು ವಿನಯ್ ಕುಲಕರ್ಣಿಗೆ ಏನೂ ಆಗ್ತಾ ಇರಲಿಲ್ಲ. ಸಿಬಿಐ ಎಂಟ್ರಿ ಆದ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ಪಾತ್ರ ಗೊತ್ತಾಯಿತು. ನಮ್ಮ ಸ್ಥಳೀಯ ಪೊಲೀಸರು ತನಿಖೆ ಅನ್ನುವಂಥ ನಾಟಕ ಆಡಿದರು. ತನಿಖೆಯ ಹೆಸರಲ್ಲಿ ನಾಟಕವಾಡಿ ವಿನಯ್ ಕುಲಕರ್ಣಿಗೂ ಕೇಸಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಶರ ಬರೆದರು. ಆಗ ಇದ್ದಂಥ ಸರ್ಕಾರವೂ ಕೂಡ ವಿನಯ್ ಕುಲಕರ್ಣಿ ಬೆನ್ನಿಗೆ ನಿಲ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದರು, ವಿನಯ್ ಕುಲಕರ್ಣಿ ಮಂತ್ರಿಯಾಗಿದ್ದರು. ತಮ್ಮ ಮಂತ್ರಿಯನ್ನ ಬಿಟ್ಟುಕೊಡಲಿಲ್ಲ, ತಮ್ಮ ನಾಯಕನನ್ನ ಬಿಟ್ಟುಕೊಡಲಿಲ್ಲ. ಸಿಬಿಐ ತನಿಖೆಗೆ ಕೊಡಿ ಅಂತ ಕೇಳಿದ್ರೆ ಸಿಬಿಐ ತನಿಖೆ ಕೊಡಲಿಲ್ಲ. ತನಿಖೆಯಲ್ಲಿ ತಪ್ಪುಗಳಾಗ್ತಿದೆ, ವಿನಯ್ ಕುಲಕರ್ಣಿಯ ಪಾತ್ರ ಇದೆ ಅಂತಂದ್ರೆ ಕಂಪ್ಲೇಂಟು ಸ್ವೀಕರಿಸಲಿಲ್ಲ. ಕೊನೆಗೆ ಸರ್ಕಾರ ಬದಲಾಗಿ ಯಡಿಯೂರಪ್ಪ ಸರ್ಕಾರ ಬಂತು, ಸಿಬಿಐ ತನಿಖೆ ಆಯಿತು. ಅದರ ಪರಿಣಾಮ ಇವತ್ತು ವಿನಯ್ ಕುಲಕರ್ಣಿ ದೋಷಿ ಎನ್ನುವುದು ಸಾಬೀತಾಗಿದೆ. ನನಗನಿಸ್ತಾ ಇರೋದು, ಒಂದು ವೇಳೆ ಈ ಕೇಸಲ್ಲಿ ಸಿಬಿಐ ಬಾರದೇ ಇದ್ರೆ, ಸಿಬಿಐ ತನಿಖೆಗೆ ಕೊಡದೇ ಇದ್ರೆ, ಇದೇ ವಿನಯ್ ಕುಲಕರ್ಣಿ ಆರಾಮಾಗಿ ಓಡಾಡ್ಕೊಂಡಿರ್ತಾ ಇದ್ರು. ಯಾವ ಕೇಸು ಆಗ್ತಾ ಇರಲಿಲ್ಲ, ಯಾವ ಶಿಕ್ಷೆಯೂ ಆಗ್ತಾ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. ಇನ್ನಷ್ಟು ಅಕ್ರಮ ಕೆಲಸಗಳನ್ನ, ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಏನೋ. ಆದರೆ ಸಿಬಿಐ ಎಂಟ್ರಿ ಆದ ಕಾರಣಕ್ಕಾಗಿ ಇವತ್ತು ವಿನಯ್ ಕುಲಕರ್ಣಿ ತಪ್ಪಿತಸ್ಥ, ಕೊಲೆಗಾರ, ಅಪರಾಧಿ ಅನ್ನೋದು ಸಾಬೀತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.